ನಾನೀಗ ಶಾಂತಿನಗರ ಬಿಎಂಟಿಸಿ ಬಸ್ ನಿಲ್ದಾಣದಲ್ಲಿದ್ದೀನಿ. ಪ್ರಯಾಣಿಕರು ನನ್ನೊಂದಿಗಿದ್ದಾರೆ. ಸುಮಾರು ಅರ್ಧ ಗಂಟೆಯಿಂದ ಬಸ್ಸಿಗಾಗಿ ಕಾಯ್ತಾ ಇದ್ದಾರೆ. ಇವತ್ತು ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಒಂದಷ್ಟು ಸಾರಿಗೆ ವ್ಯವಸ್ಥೆ ಅಲ್ಲೋಲ ಕಲ್ಲೋಲ ಆಗಿದೆ. ಹಾಗಿದ್ರೆ ಪ್ರಯಾಣಿಕರು ಏನ್ ಹೇಳ್ತಾರೆ ಬನ್ನಿ ಕೇಳೋಣ. ಸರ್, ಏನ್ ಹೇಳ್ತೀರಿ? ಇವತ್ತು ಒಂದಷ್ಟು ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆ ಕೊಟ್ಟಂತ ಹಿನ್ನೆಲೆಯಲ್ಲಿ ಬಿಎಂಟಿಸಿ ಬಸ್ಸು ಮತ್ತೆ ಕೆಎಸ್ಆರ್ಟಿಸಿ ಬಸ್ ನಲ್ಲಿ ವ್ಯತ್ಯಾಸ ಆಗಿರುವಂತದ್ದು ಏನ್ ಹೇಳ್ತೀರಿ? ಅರ್ಧ ಗಂಟೆಯಿಂದ ಕಾಯ್ತಾ ಇದೀನಿ ಅಂತ ಹೇಳ್ತಾ ಇದ್ರಿ. ಎಷ್ಟೊತ್ತಿಗೆ ಬಂದ್ರಿ ಸರ್ ನೀವು? ನಾನು 9 ಗಂಟೆಗೆ ಬಂದಿದ್ದೇನೆ. ಆಮೇಲೆ ಇಲ್ಲಿಂದ ಬರುವತ್ತಿಗೆ ಇನ್ನೊಂದು 15 ನಿಮಿಷ ಜಾಸ್ತಿ ಆಯ್ತು. ಬಸ್ಸು ಸಿಗ್ಲಿಲ್ಲ. ಎರಡು ಬಸ್ ಚೇಂಜ್ ಮಾಡ್ಕೊಂಡು ಬಂದು ಇಲ್ಲಿವರೆಗೆ ಬಂದಿದ್ದೇನೆ. 2 ಬಸ್ ಚೇಂಜ್ ಮಾಡ್ಕೊಂಡು. ಸರ್ಕಾರ ಇದನ್ನು ತೀರಿಸ್ಬೇಕು, ಬೇಗನೆ ಇದನ್ನು ಸಾಲ್ವ್ ಮಾಡಬೇಕು. ಮಾತುಕತೆಗಳನ್ನು ಮಾಡಿಸಿ ಪ್ರಯಾಣಿಕರಿಗೆ ತೊಂದರೆ ಆಗ್ಬಾರ್ದು. ಅಂದ್ರೆ ಪ್ರತಿನಿತ್ಯ ನೀವು ಬಸ್ ನಲ್ಲೇ ನೀವು ಓಡಾಡ್ತಾ ಇದ್ದೀರಾ ಸರ್, ಅದು ಹೇಗೆ ಅಂತ ಹೇಳಿ? ಹೌದು, ಪ್ರತಿನಿತ್ಯ ಬಸ್ ಅಲ್ಲೇ ಓಡಾಡ್ತಾ ಇದ್ದೀವಿ. ಓಕೆ, ಇವತ್ತು ಬಸ್ ಸಂಚಾರ ಅವ್ಯವಸ್ಥೆ ಆಗಿರುವಂತದ್ದು ಎಷ್ಟು ಸಮಸ್ಯೆ ಆಯ್ತು ನಿಮಗೆ ಅಂತ ಹೇಳಿ ಓಡಾಟ ಮಾಡ್ಲಿಕ್ಕೆ? ಅದೇ ತುಂಬಾ ಸಮಸ್ಯೆ ಆಯ್ತು. ಬೆಳಿಗ್ಗೆಯಿಂದ ನಾವು ಹೊರಟು ಇಲ್ಲಿ ಬರುವತ್ತಿಗೆ ಇಷ್ಟೊತ್ತಾಯ್ತು. ಇನ್ನು ನಮ್ಗೆ ಕೆಲಸಕ್ಕೆ ಹೋಗ್ಬೇಕಿದ್ರೆ ಇನ್ನೊಂದು ಗಂಟೆ ಬೇಕಾಗುತ್ತೆ. ಸರಿಯಾದ ಬಸ್ಗಳು ವ್ಯವಸ್ಥೆ ಇಲ್ಲ, ಬಸ್ಗಳು ಬರ್ತಾ ಇಲ್ಲ. ಓಕೆ, ಒಂದು ಕಡೆ ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಆಗ್ಬೇಕು ಅಂತ ಹೇಳಿ, ಹಾಗೆ 38 ತಿಂಗಳ ಅರಿಯರ್ಸ್ ಅನ್ನು ಕೂಡ ಪೆಂಡಿಂಗ್ ಇಟ್ಕೊಂಡಿದೆ ಸರ್ಕಾರ ಅಂತ ಹೇಳಿ ಒಂದು ಮುಷ್ಕರ ಮಾಡಿದ್ದಾರೆ. ನೀವು ಬೆಂಬಲ ಸೂಚಿಸ್ತೀರಾ ಸಾರಿಗೆ ನೌಕರರ ಮುಷ್ಕರಕ್ಕೆ? ಮುಷ್ಕರಕ್ಕೆ ಬೆಂಬಲ ಇದೆ. ಯಾಕಂದ್ರೆ ಅವರು ಕೂಡ ಜೀವಿಸ್ಬೇಕಲ್ಲ. ಈಗ ಎಲ್ಲರೂ ಸಾರಿಗೆ ವ್ಯವಸ್ಥೆ ಮಾಡ್ಕೊಂಡು ಎಲ್ಲರಿಗೂ ಪ್ರಯಾಣಿಕರಿಗೆ ತೊಂದರೆ ಆಗುದು ಮಾತ್ರವಲ್ಲ, ಅವರಿಗೂ ಅವರ ಫ್ಯಾಮಿಲಿ ಎಲ್ಲ ಇದೆಯಲ್ಲ, ಅವರು ಅದನ್ನು ಸುಧಾರಿಸ್ಕೊಂಡು ಹೋಗ್ಬೇಕಲ್ಲ. ಈ ತುಟ್ಟಿ ವ್ಯವಸ್ಥೆಯಲ್ಲಿ ಅವರು ಕೂಡ ಬದುಕಬೇಕಲ್ಲ. ಅವ್ರು ಮಾಡುವಂತ ಸರಿಯೇ ಇದೆ. ಹೌದು. ಇದಿಷ್ಟು ಶಾಂತಿನಗರದ ಬಿಎಂಟಿಸಿ ಬಸ್ ನಿಲ್ದಾಣದಲ್ಲಿ ಸುಮಾರು ಅರ್ಧ ಗಂಟೆಯಿಂದ ಬಸ್ಸಿಗಾಗಿ ಕಾಯ್ತಿದ್ದಂತಹ ಪ್ರಯಾಣಿಕರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.